ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 3ನೇಯ ಶ್ಲೋಕ. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಕಾಚೇತಿ ರಹಸ್ಯಂ ಹೇತದುತ್ತಮಂ. The same ancient yoga which is the supreme secret has this day been imparted to you by me, because you are my devotee and friend. ಹೇ ಅರ್ಜುನ, ಹಿಂದಿನಿಂದ ಬಹಳ ವರ್ಷಗಳಿಂದ ಯುಗಾಂತರಗಳಿಂದ ಹೇಳಿಕೊಂಡು ಬಂದಿರತಕ್ಕಂಥ ಈ ಜ್ಞಾನ ಯೋಗವನ್ನು ನಿನಗೆ ಹೇಳ್ತಾ ಇದ್ದೇನೆ. ನೀನು ನನಗೆ ಗೆಳೆಯನೂ ಆಗಿದ್ದೀಯ ಮತ್ತು ಸಂಬಂಧಿಯೂ ಆಗಿದ್ದೀಯ. ಆದ್ದರಿಂದ ನಿನಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ, ನೀನು ಇದನ್ನು ಅರ್ಥ ಮಾಡಿಕೋ. ಕಾರಣ ಏನಂತಂದರೆ, ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಮತ್ತು ರಹಸ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಯಾರು ಹತ್ತಿರದವರಿದ್ದಾರೋ ಅವರಿಗೆ ಮಾತ್ರ ಹೇಳಬೇಕಾಗಿರುತ್ತದೆ. ಹಾಗಾಗಿ ಅತ್ಯಂತ ರಹಸ್ಯವಾಗಿರ್ತಕ್ಕಂಥ ಈ ಯೋಗ ವಿಚಾರವನ್ನು, ಜ್ಞಾನ ವಿಚಾರವನ್ನು ನಿನಗೆ ನಾನು ಹೇಳ್ತಾ ಇದ್ದೇನೆ. ಈ ಯೋಗ, ಈ ಜ್ಞಾನ ಅನ್ನುವಂಥದ್ದು ಬಹಳ ಪವಿತ್ರವಾಗಿರುವಂಥದ್ದು ಮತ್ತು ಮಹತ್ವಕಾರಿಯಾಗಿರುವಂಥದ್ದು ಮತ್ತು ರಹಸ್ಯವಾಗಿರುವಂಥದ್ದು. ಯಾರು ಈ ಯೋಗವನ್ನು ಅಧ್ಯಯನ ಮಾಡ್ತಾರೋ, ಯಾರು ಈ ಯೋಗವನ್ನು ತಿಳಿದುಕೊಳ್ತಾರೋ ಅವರು ಸಂಪೂರ್ಣವಾಗಿ ಸಂಸಾರ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳಿಂದ ಅವರೆಲ್ಲರೂ ಉದಾಸೀನವಾಗಿ ವ್ಯವಹರಿಸುತ್ತಾರೆ. ಅವರ ಜೀವನ ಬಹಳ ಅತ್ಯಂತ ಅಮೂಲ್ಯವಾಗಿ ಉನ್ನತ ರೂಪದಲ್ಲಿ ಬೆಳೆಯುತ್ತದೆ. ಅವರು ಯಾವ ಕಾಲಕ್ಕೂ ಯಾವುದಕ್ಕೂ ಕೂಡ ಹೆದರುವುದಿಲ್ಲ, ಭಯಪಡುವುದಿಲ್ಲ, ಮೋಹಕ್ಕೊಳಗಾಗುವುದಿಲ್ಲ. ಅವರಿಗೆ ಯಾವ ನಷ್ಟವೂ ಕೂಡ ಇರುವುದಿಲ್ಲ. ಅವರು ಬಹಳ ಗಂಭೀರವಾಗಿರತಕ್ಕಂಥ ಆತ್ಮಸ್ವರೂಪವನ್ನು ತಿಳಿದು ಮುಕ್ತರಾಗಿ ಜೀವನವನ್ನು ನಡೆಸುತ್ತಾರೆ. ಅವರಿಗೆ ಜೀವನ್ಮುಕ್ತರು ಅಂತಲೂ ಕರೆಯುತ್ತಾರೆ. ಯಾರಿಗೆ ಜ್ಞಾನವಾಗಿ ಈ ಯೋಗದ ಅರಿವಾಗಿ ಅವರು ಜೀವಿಸುತ್ತಾರೆಯೋ, ವ್ಯವಹರಿಸುತ್ತಾರೆಯೋ ಅವರು ಜೀವನ್ಮುಕ್ತರು ಎಂದು ಹೇಳಿಕೊಳ್ಳುತ್ತಾರೆ. ಜೀವನ್ಮುಕ್ತ ಸ್ಥಿತಿ ಅನ್ನುವಂಥದ್ದು ಈಗಾಗಲೇ ನಿನಗೆ 2ನೇ ಅಧ್ಯಾಯದಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಹೇಳಲಾಗಿದೆ. ಅಂತಹ ಯೋಗ ಅನ್ನುವಂಥದ್ದು ಬಹಳ ಮಹತ್ವಕಾರಿಯಾಗಿರುವಂಥದ್ದು. ಆದ್ದರಿಂದ ಈ ಜ್ಞಾನ ಯೋಗ ಅನ್ನುವಂಥದ್ದು ಬಹಳ ಉನ್ನತ ಮಟ್ಟದ್ದು ಮತ್ತು ಮೌಲ್ಯಯುತವಾಗಿರುವಂಥದ್ದು. ಮನುಷ್ಯನ ಅರಿವನ್ನು, ಮನುಷ್ಯನ ಮರವೆಯನ್ನು ನಾಶ ಮಾಡಿ ಅರಿವನ್ನು ಉಂಟು ಮಾಡ್ತಕ್ಕಂಥ ಸರಳವಾಗಿರ್ತಕ್ಕಂಥ ಯೋಗವಾಗಿದೆ. ಇದನ್ನು ಬಹಳ ಜನರು ಬಹಳ ಕಾಲಗಳಿಂದ, ಬಹಳ ವರ್ಷಗಳಿಂದ ವಸಿಷ್ಠಾದಿ ಋಷಿ ಮುನಿಗಳು ಪರಂಪರಾಗತವಾಗಿ ಇದನ್ನು ಹೇಳಿಕೊಂಡು ಬಂದಿದ್ದಾರೆ. ವಿಶ್ವಾಮಿತ್ರಾದಿಗಳು ಇದನ್ನು ಬಳಸಿಕೊಂಡು ಬಂದಿದ್ದಾರೆ. ಜನಕರಾಜ ಮೊದಲಾದವರು ಕೂಡ ಈ ಯೋಗವನ್ನು ಅಭ್ಯಾಸ ಮಾಡಿ ರಾಜರ್ಷಿಗಳಾದರು, ಮಹರ್ಷಿಗಳಾದರು, ಬ್ರಹ್ಮರ್ಷಿಗಳಾದರು. ಹಾಗಾಗಿ ನೀನು ಕೂಡ ಈ ಯೋಗವನ್ನು ಅನುಸರಿಸಿ ತಿಳಿದುಕೊಂಡು ನೀನು ಕೂಡ ರಾಜಯೋಗಿ, ಬ್ರಹ್ಮಯೋಗಿಯಾಗಿ ಜೀವನ್ಮುಕ್ತನಾಗು ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.